ಹಗರಣದ ಪಟ್ಟಿಯಲ್ಲಿ ಬಹುತೇಕ ಜನ ಕಾಂಗ್ರೆಸ್ನವರು ಇದ್ದಾರೆ. ನಿಮ್ ಯೋಗ್ಯತೆಗೆ ಒಂದು SIT ರಚನೆ ಮಾಡಲಿಲ್ಲ. ಯಾಕೆ ಹೋಮ್ ಮಿನಿಸ್ಟರ್ ಖಾನ್ದಾನವೇ ಕಟಕಟಗೆ ನಿಲ್ಬೇಕಾಗತ್ತೆ ಅಂತ ಭಯನ? ಅನ್ವರ್ ಮಾನಪ್ಪಾಡಿ ವರದಿಯಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಲೂಟಿಯಾಗಿದೆ ಅಂತ ಹೇಳಿ. ನಿಮ್ಗೆ SIT ರಚನೆ ಮಾಡಿದ್ರೆ FIR ನಲ್ಲಿ ಯಾರ ಹೆಸರು ಬರೆಯೋದು ಅನ್ನೋ ಆತಂಕನ? ಧನ್ಯವಾದ. ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನ ತಗೊಂಡೇ ಪಥಸಂಚಲನ ಮಾಡಿದೆ. ಅನುಮತಿ ಇಲ್ಲದೆ ಪಥಸಂಚಲನ ಯಾವಾಗ ಮಾಡಿದೆ? ಮತ್ತೆ ಅವರಿಗೆ ನಾನೇನು ಹೇಳೋದು, ದೊಡ್ಡವ್ರ ಮಕ್ಕಳು ಎಲ್ಲವೂ ಕೂಡ ನಿರಾಯಾಸವಾಗಿ ಬಂದಿದೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥ ವಿವೇಚನೆ ಒಂದು ಅವ್ರಿಗೆ ಬರಬೇಕು. ದೇಶಕ್ಕೆ ಒಳ್ಳೇದು ಮಾಡೋ ಸಂಘಟನೆ ಯಾವುದು, ದೇಶಕ್ಕೆ ಹಾನಿ ಮಾಡೋ ಸಂಘಟನೆ ಯಾವುದು? ಅವರಿಗೆ ದೇಶಕ್ಕೆ ಹಾನಿ ಮಾಡುವ ಸಂಘಟನೆಗಳ ಬಗ್ಗೆ ಒಂದು ಶಬ್ದವೂ ಇದುವರೆಗೂ ಅವ್ರು ಮಾತಾಡಲಿಲ್ಲ. ದೇಶಭಕ್ತ ಸಂಘಟನೆ ಬಗ್ಗೆ ದಿನ ಮಾತಾಡ್ತಿದ್ದಾರೆ. ಆ ದಿನ ಮಾತಾಡೋದ್ರಿಂದ ಅವ್ರಿಗೆ ಪ್ರಚಾರ ಸಿಗುತ್ತೆ ಅಂತ ಬಯಸಿದ್ರೆ ಪ್ರಚಾರ ಪಡ್ಕೊಳ್ಳಿ ಹೇಳಿ. ಸರ್, RSS ಟೀಕಿಸುವ ಬದಲಾಗಿ ಪಾಪ ಪಾಕಿಸ್ತಾನ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಪಾಕಿಸ್ತಾನ ರಚನೆ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಆಯಿತು. ಒಂದು ಬ್ರಿಟಿಷ್ ಸರ್ಕಾರ, ಇನ್ನೊಂದು ಕಾಂಗ್ರೆಸ್, ಇನ್ನೊಂದು ಮುಸ್ಲಿಂ ಲೀಗ್. ಹಾಗಾಗಿಯೇ ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಹಾಗಾಗಿಯೇ ಅವರು ಆ ಪಾಕಿಸ್ತಾನದ ಬಗ್ಗೆ ಪಾಪ ಪಾಕಿಸ್ತಾನ ಅಂತ ಕರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋ ಒಂದು ಕಡೆ ಬಿಜೆಪಿ ಅವ್ರನ್ನ ನಿದ್ದಿಗೆಡ್ಸಕಂತಾರೆ. ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ನಿದ್ದೆಗೆಡ್ಸಕಂತಾರ ಅಂತ. ಅವ್ರಿಗೆ ನಿದ್ದೆ ಬರಲ್ಲ. ಬಿಜೆಪಿಯನ್ನು ಟೀಕಿಸದೇ ಇದ್ರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ. ಸಂಘವನ್ನು ಟೀಕಿಸದೇ ಇದ್ರೆ ಅವರಿಗೆ ನಿದ್ದೆ ಬರಲ್ಲ. ಹಾಗಾಗಿ ಟೀಕಿಸ್ತಾ ಇದ್ದಾರೆ. ಬಗ್ಗೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ, ಫಸಲ್ ಬಿಮಾ ಹಣ ಈಗಾಗಲೇ ಬಂದಿದೆ. ಯಾವ ಊರಿಂದ ಬಂದಿಲ್ಲ, ಯಾವ ಪಂಚಾಯತ್ ಬಂದಿಲ್ಲ ಹೇಳಿದ್ರೆ ನಾ ಇವತ್ತೇ ನಿಮಗೆ ಪರಿಹಾರದಲ್ಲ, ವಿಮಾ ಯೋಜನೆಗಳ ಬದಲಾವಣೆ ಕಾಲ ಕಾಲಕ್ಕೆ ಆಗ್ತಾ ಇರ್ತದೆ. ಮತ್ತು ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಸರಿಯಾಗಿ ಯಾರೇ ಮಾಡದೇ ಇದ್ರೆ ಅಂತ ಕಂಪನಿಗಳ ವಿರುದ್ಧ ಕ್ರಮ ತಗೊಳ್ತಾರೆ. ಮತ್ತು ನಿನ್ನೆ ದಿನ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಮತ್ತು ಕೋಆಪ್ಟಿವ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ, ಸರ್ಕಾರದ ಕಂಪನಿಗಳನ್ನ ಮಾಡ್ತೀವಿ, ಇನ್ನೊಂದು ಕಂಪನಿಗಳು ಕೋಆಪ್ಟಿವ್ ಸೆಕ್ಟರ್ ಬದಲಾವಣೆ. ಮುಧೋಳ ತಾಲೂಕಿನ ವ್ಯಾಪ್ತಿಯೊಳಗ 33 ಕೋಟಿ ಹಗರಣ ಆಗಿದೆ ಸರ್. 9 ಮಂದಿ ಮೇಲೆ ಈಗಾಗಲೇ FIR ಕೂಡ ಆಯ್ತಲ್ಲ. FIR ಆಗ್ಯದಂದ್ರೆ ಕೇಸ್ ಆಗ್ಯದಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಇನ್ನೂ ಕೂಡ ಆರೋಪಿದ್ರು ಕೂಡ ನಾನು ಹೇಳ್ತೇನೆ, FIR ಆಗ್ಯದಂದ್ರೆ ಇನ್ವೆಸ್ಟಿಗೇಷನ್ ನಡ್ತಲ್ಲಿದೆ ಅಂತ ಅರ್ಥ. ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಯಾವುದೇ ದೂರನ್ನ ಅವ್ರ ಮೇಲೆ ಕಂಪ್ಲೇಂಟ್ನ, ಚಾರ್ಜ್ ಶೀಟನ್ನ, ಆರೋಪ ಪಟ್ಟಿ ಹೊಲಿಸಿಲ್ಲ. ಸಲಹೆ ಕೊಟ್ಟಿದ್ದೀವಿ. ಒಂದು. ಎರಡನೇದು ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೇವೆ, ಮುಖ್ಯಮಂತ್ರಿಗಳೇ ಈ ಸಂದರ್ಭದಲ್ಲಿ ಫುಲ್ ಫ್ಲೆಡ್ಜ್ ಕೃಷಿ ಸಚಿವರಿದ್ರು ಒಳ್ಳೇದು. ನೀವು ಯಾರೋ ಅವರಿಗೆ ಒಬ್ಬರಿಗೆ ಪೂರ್ಣ ಪ್ರಮಾಣದ ಕೃಷಿ ಸಚಿವ ಸ್ಥಾನವನ್ನು ಕೊಡಿ. ದಿನ ಬೆಳಗ್ಗೆ ಆದ್ರೆ ಕೃಷಿ ಸಚಿವರು ರೈತರ ಸಂಕಷ್ಟಗಳ ಜೊತೆಗೆ ಸ್ಪಂದಿಸ್ಬೇಕಾಗತ್ತೆ. ಈಗ ಯಾರ ಹತ್ರ ಬರ್ಬೇಕು? ಅವರು 10ರೊಳಗೆ 11ನೇ ಖಾತೆ ಇಟ್ಕೊಂಡ್ರ ಹತ್ರ ಹೋಗ್ಬೇಕಾ? ಅವರಿಗೆ ಖಾತೆಯಲ್ಲಿ ಬರೋ ಫೈಲ್ಗಳಿಗೆ ಸೈನ್ ಹಾಕಕ್ಕೆ ಪುರ್ಸತ್ತಿರಲ್ಲ. ಬಿಜೆಪಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ 24 ಗಂಟೆ ಒಳಗನೆ ಪ್ರವಾಹ ಬಂತು. ಒಬ್ಬರೇನೆ ನನ್ನ ಕರ್ಕೊಂಡು ಬೆಳಗಾವಿಗೆ ಬಂದು ಎಲ್ಲ ಪ್ರವಾಹ ನಿಯಂತ್ರಣದ ಕೆಲಸ ಬಗ್ಗೆ ಮತ್ತು ಸಂತ್ರಸ್ತರಿಗೆ ಏನು ಕೊಡಬೇಕಾಗಿತ್ತು ಎಲ್ಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ.
ನಾನೇ ಬೆಳಗಾವಿ ಉಸ್ತುವಾರಿ ಮಂತ್ರಿ ಆದ ನೆಕ್ಸ್ಟ್ ಯಡಿಯೂರಪ್ಪನವ್ರು ಒಬ್ಬರೇ ಮುಖ್ಯಮಂತ್ರಿ, ನಾನೇ ಪಕ್ಕದಾಗಿದ್ದೆ, DC ಇದ್ರು. ಬಿದ್ದಂತ ಮನೆಗಳಿಗೆ ಪರಿಹಾರ ಕೊಟ್ಟಿವಿ. 1200 ಕೋಟಿ ಒಂದೇ ಜಿಲ್ಲೆ ಕೊಟ್ಟಿದ್ವಿ. ನನ್ನ ಪ್ರಶ್ನೆ ಅದಲ್ಲ ಸರ್. ರವಿ ಸರ್ ಏನ್ ಹೇಳಿದ್ರು, ಫುಲ್ ಫ್ಲೆಜ್ ಆಗಿ ಒಬ್ಬರಿಗೆ ಅಲ್ಲ, ನಾನು ಹೇಳಿದ್ದೇನು ಇವ್ರೊಂದು ಹೇಳಿದಾರಲ್ಲ, 24 ಗಂಟೆ ಒಳಗೆ ಬಂದದ ಕಾರಣಕ್ಕೆ ಆ ತಕ್ಷಣಕ್ಕೆ ಏನ್ ಮಾಡಬೇಕು ಆ ತಕ್ಷಣದ ಕಾರ್ಯವನ್ನ ಮಾಡಿದ್ರು. 24 ಈ ಸರ್ಕಾರ ಹೊಸ ಮುಖ್ಯಮಂತ್ರಿಯಾಗಿ 24 ಗಂಟೆ ಮಾತ್ರ ಆಗಿದೆಯಾ? 1 ತಿಂಗಳು ಕಳೀತು. ನಾನು ಕೇಳ್ತಾ ಇರೋದು ಬರಗಾಲದ ಪರಿಸ್ಥಿತಿ ಇರೋ ಕಾರಣಕ್ಕೆ ಪೂರ್ಣ ಪ್ರಮಾಣದ ಒಬ್ಬರನ್ನ ಕೃಷಿ ಸಚಿವರನ್ನಾಗಿ ಮಾಡಿ ಅವರಿಗೆ ಇನ್ನು 16 ಜವಾಬ್ದಾರಿಗಳನ್ನು ಕೊಡಬೇಡಿ. ಕೃಷಿ, ತೋಟಗಾರಿಕೆ ಇದಿಷ್ಟೇ ಜವಾಬ್ದಾರಿ ಕೊಡಿ. ಸರ್, ರಾಜ್ಯದಲ್ಲಿ ಪ್ರಮಾಣದಲ್ಲಿ ಹೋರಾಟ ಮಾಡಕಂತ ನಿಮ್ಮ ಹೈಕಮಾಂಡ್ ಇಂದ, ರಾಜ್ಯ ಕಮಿಟಿಯಿಂದ ನಿರ್ದೇಶನವನ್ನು ಕಾಯ್ಕೊಂತಾರೆ ಕೊಂಡಿರ್ತಾರೆ. ಸ್ಥಳೀಯ ಸಮಸ್ಯೆಗಳ ವಿರುದ್ಧ ಹೋರಾಟ ಸಕಾರಾತ್ಮಕವಾಗಿ ಪರಿಗಣಿಸ್ತೀವಿ. ಇವತ್ತು ನಾವೀಗೇನು ರಾಜಕೀಯ ಸ್ಥಿತಿಗತಿಗಳ ಅವಲೋಕನ ಮಾಡ್ತೀವಲ್ಲ, ಅವಲೋಕನ ಮಾಡೋ ಸಂದರ್ಭದಲ್ಲಿ ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಅವಲೋಕನವನ್ನು ಮಾಡ್ಕೊಳ್ತೇವೆ ಮತ್ತು ಮುಂದಿನ ಪರಿಸ್ಥಿತಿಗೆ ನಾವು ಹೇಗೆ ಪಕ್ಷವನ್ನು ಸನ್ನದ್ಧಗೊಳಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆ ನಡೆಸಿ ಪಕ್ಷವನ್ನು ಸನ್ನದ್ಧಗೊಳಿಸೋ ಕೆಲಸ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನೇ ಅಜೆಂಡಾ ಮಾಡ್ಕೊಂಡು ಒಂದು KPCC ನಿರ್ಣಯವನ್ನ ರಾಮ ಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ, ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಮಾಡುವ, ಹೋರಾಟ ಮಾಡಿ ನಿರ್ಮಾಣ ಮಾಡುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗ್ಬಿಡ್ತಿತ್ತು. ಈಗಲೂ ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ. ರಾಮಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನ ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ರಾಮ ಭಕ್ತರ ಸರ್ಕಾರ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು, SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SIT ರಚನೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನು ಕೊಂದರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರೋ, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. KPCC ನಿರ್ಣಯನೂ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಾವು ಹೇಳ್ತೀವಿ, ಯಾವ್ಯಾವುದನ್ನ ಆಕ್ರಮಣಕಾರಿಗಳು ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿ ಮದ್ರಾಸ ಮಾಡಿದಾರೋ ಎಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು. ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ. ನಿಮಗೆ ಭಕ್ತಿ ಇದ್ರೆ ರೆಜುಲೇಷನ್ ಮಾಡಿ ನಿಮ್ಮ AICC ನಲ್ಲಿ ಯಾವ್ಯಾವುದು ದೇಶದಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಮಂದಿರಗಳೇನಿದಾವೆ ಅದೆಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು ಅಂತ ಮಾಡಿ. ಅವಾಗ ನಿಮ್ ಭಕ್ತಿ ಪ್ರಕಟ, ನೀವು ನಿಜ ಭಕ್ತಿ ಅಂತ ತೋರಿಸುತ್ತೆ. ಅದು ನಿಮ್ಮ ನಿಜ ಭಕ್ತಿ ಅಂತ ತೋರಿಸುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ? ಯಾರು ರಾಮ ಮಂದಿರದ ನಿರ್ಮಾಣದ ನೇತೃತ್ವ ವಹಿಸಿದ್ರೋ ಅವ್ರ ಮೇಲೆ ಆಪಾದನೆ ಹೊರಿಸೋ ಕೆಲಸ ಮಾಡ್ತಿದ್ದೀರಾ. ನೀವೇನ್ ಕೇಳ್ತಾ ಇದ್ದೀರಿ? ಮೋದಿ ಅಮಿತ್ ಶಾ ರಾಜೀನಾಮೆ